ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದರು. ಅವ್ರು ಯಾರು ಅಂದರೆ ಸಬ್ಸ್ಕ್ರೈಬರ್ ಬಂದಿದ್ದರು ನಮ್ಮ ಮನೆಗೆ. ಅವರು ರೆಗ್ಯುಲರಾಗಿ ನನ್ನ ಚಾನಲ್ ನೋಡ್ತಾನೆ ಇದ್ರಂತೆ. ಅದು ನಾನು ವೀಡಿಯೋ ಹಾಕೋದನ್ನೇ ಕಾಯ್ತಾ ಇದ್ರಂತೆ. ಫಸ್ಟ್ಗೆ ಅವರೇ ವೀಡಿಯೋ, ನಾನು ಫಸ್ಟು ನಿಮ್ಮ ವೀಡಿಯೋ ನಾನೇ ಫಸ್ಟು ನೋಡೋದು, ಫಸ್ಟ್ ನಾನೇ ನಿಮಗೆ ಕಮೆಂಟ್ ಮಾಡೋದು ಅಂತ ಎಲ್ಲ ಹೇಳ್ತಾ ಇದ್ದರು. ನೋಡಿ, ಇವರೇ ಸಬ್ಸ್ಕ್ರೈಬರು. ಇವ್ರ ಹೆಸರು ರಾಧಾಮಣಿ ಅಂತ. ಪಾಪ ನನ್ನ ಹುಡ್ಕೊಂಡು ಬಂದಿದ್ದಾರೆ ಇವರು. ನನಗಂತೂ ತುಂಬಾ ಖುಷಿ ಆಯಿತು ಇವ್ರು ಬಂದಿರೋದಕ್ಕೆ. ನನ್ನನ್ನು ಗುರುತಿಸ್ತಿದ್ದಾರಲ್ಲ ಅಂತ ನನಗೆ ತುಂಬ ಖುಷಿ ಆಯಿತು. ಇದಕ್ಕೆಲ್ಲ ಕಾರಣ ನೀವೇ, ನಿಮ್ಮಿಂದನೇ ಇದೆಲ್ಲ ಸಾಧ್ಯ. ಇವರು ಪಾಪ ನನ್ನ ವೀಡಿಯೋ ನೋಡಿಕೊಂಡು ಅದರಲ್ಲಿ ಲ್ಯಾಂಡ್ ಮಾರ್ಕ್ ಎಲ್ಲನೂ ಸ್ಕ್ರೀನ್ಶಾಟ್ ತಗೊಂಡು ಅದನ್ನು ಹುಡಿಕೊಂಡು ಪಾಪ ಬಂದರು. ನಾನು ಆವಾಗ ಅಲ್ಲಿ ಕೋತಿಗಳು ಬಂದಿದ್ದು. ನಾನು ಅದೇ ಸಮಯಕ್ಕೆ ನೋಡಿ ಟೆರೆಸ್ ಮೇಲೆ ನಿಂತಿದ್ದೆ. ಪಾಪ ಇವರು ಕೆಳಗಡೆ ಬಂದರು. ನೋಡಿ, ಅವ್ರ ಪುಣ್ಯ ಅಂತ ಎಲ್ಲ ಹೇಳ್ಬಾರ್ದು, ನನ್ನ ಪುಣ್ಯ ಅಂತಲೇ ಅನ್ಕೊಬೇಕು. ಯಾಕೆಂದರೆ ನೋಡಿ, ಅವ್ರು ಬರೋ ಸಮಯಕ್ಕೆ ನಾನು ಮೇಲ್ಗಡೆ ನಿಂತಿದ್ದೆ ಅಲ್ಲಿ ಕೋತಿ ಕಾಯ್ಕೊಂಡು. ಹಾಗಾಗಿ ಅವರು ಕೆಳಗಡೆ ಬಂದು ಹಾಯ್ ಮ್ಯಾಮ್ ಅಂದರು. ನಾನು ಯಾರು ಅಂದ್ಬಿಟ್ಟು ನಾನು ಹಾಯ್ ಅಂದೆ. ಆಮೇಲೆ ಅವರು ಜಾನಿ ನೋಡಿ ಕಂಡುಹಿಡಿದ್ರು. ಓ ಜಾನು ಅಂದರು ಅವರು. ಆವಾಗ ನನಗೆ ಸಬ್ಸ್ಕ್ರೈಬರ್ ಅಂತ ನನಗೆ ಅವಾಗ ಕನ್ಫರ್ಮ್ ಆಯಿತು. ಜಾನಿ ಅಂತೂ ಯಾರನ್ನೂ ಬಿಡಲ್ಲ. ಅವರಲ್ಲಿ ನಾನು ಮಾತಾಡಿಸ್ಕೊಂಡು ಗೇಟ್ ಹತ್ರ ಬತ್ತಿದ್ದಂಗೆ ಇವನು ಓ ಅಂತ ಹೋಗ್ಬಿಟ್ಟ. ಪಾಪ ಅವ್ರು ಗೇಟ್ ಹತ್ರನೇ ನಿಂತ್ಕೊಂಡ್ರು. ನಾನು ಆಮೇಲೆ ಜಾನಿನ ರೂಮಲ್ಲಿ ಕೂಡ ಹಾಕಿ ಆಮೇಲೆ ಪಾಪ ಅವ್ರನ್ನ ಮನೆ ಒಳಗಡೆ ಕರ್ಕೊಬಂದೆ. ಅವ್ರನ್ನ ಮನೆಗೆ ಕರ್ಕೊಬಂದು ಟೀ ಕಾಫಿ ಎಲ್ಲ ಮಾಡಿಕೊಟ್ಟು ಆಮೇಲೆ ಗಾರ್ಡನಿಗೆ ಕರ್ಕೊಂಡೋದೆ. ಅಯ್ಯೋ ಎಷ್ಟು ಖುಷಿಪಟ್ಟರು ಅಂದರೆ, ಅವ್ರಿಗಿನ್ನ ನನಗಂತೂ ತುಂಬ ಖುಷಿ ಆಯಿತು. ನಮ್ಮನ್ನು ಹುಡಿಕೊಂಡು ಬರ್ತಾರಲ್ಲ, ನಮ್ಮನ್ನು ಒಬ್ಬರು ಗುರ್ತಿಸ್ತಾರಲ್ಲ ಅನ್ನೋಷ್ಟು ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅವರು ಗಾರ್ಡನಿಗೆ ಕರ್ಕೊಂಡೋಗಿದ್ದೀನಿ ನೋಡಿ. ಅವ್ರು ಗಾರ್ಡನ್ ನೋಡ್ತಾಯಿದ್ರು. ಮ್ಯಾಮ್ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ, ಎಷ್ಟು ಚೆನ್ನಾಗಿ ಬೆಳಿತಿದ್ದೀರಾ, ನನಗಂತೂ ತುಂಬ ಖುಷಿ ಆಯಿತು ಅಂತ ಅವ್ರು ಹೇಳ್ತಾಯಿದ್ರು. ಆಮೇಲೆ ನೋಡಿ, ಕೋತಿ ಎಲ್ಲ ಎಷ್ಟೊಂದು ಕಿತ್ತಾಕ್ಬಿಟ್ಟೈತೆ ಅಂತ ಅವರು ಪಾಪ ಹೊಟ್ಟೆ ಎಲ್ಲ ಹುರ್ಕೋತಾ ಇದ್ರು. ಆಮೇಲೆ ಯಾಕೆ ಹಿಂಗೆ ಬಟ್ಟೆ ಎಲ್ಲ ಕಟ್ಟಿದ್ದೀರಾ ಅಂತ ಕೇಳ್ತಾಯಿದ್ರು. ಅದೇ ಕೋತಿಗಳು ಬಂದರೆ ಬಿಡೋದಿಲ್ಲ ತರಕಾರಿ ಎಲ್ಲನೂ, ಅದಕ್ಕೋಸ್ಕರ ನಾನು ಬಟ್ಟೆ ಕಟ್ಟಿದ್ದೀನಿ ಅಂತ ಎಲ್ಲ ಹೇಳ್ತಾ ಇದ್ದೆ. ನಾನು ಅವತ್ತು ಚುಂಚನಗಿರಿಗೆ ಹೋದಾಗ ಒಬ್ಬರು ಸಬ್ಸ್ಕ್ರೈಬರ್ ಸಿಗಲಿಲ್ವಲ್ಲ ಅಂತ ಅಂದ್ಕೊಂಡೆ. ನೋಡಿ, ಇವತ್ತು ನನ್ನ ಮನೆ ತನಕನೇ ಹುಡ್ಕೊಂಬಂದವ್ರೆ. ನಾನೇ ಎಷ್ಟು ಪುಣ್ಯವಂತೆ ಅಲ್ವಾ. ತುಂಬ ಖುಷಿ ಆಯಿತು ನನಗಂತೂ ಅವ್ರು ಬಂದಿದ್ದು ನೋಡಿ. ಇವ್ರ ಮಗಳಿಗೂ ಅಷ್ಟೇ ಅಂತೆ, ತುಂಬ ಖುಷಿ ಆಯ್ತಂತೆ ನಮ್ಗೆ ಚಾನಲಲ್ಲಿ ಗಾರ್ಡನ್ ಎಲ್ಲ ನೋಡಿ. ಹೇಳ್ತಾಯಿದ್ರು, ಮ್ಯಾಮ್ ನಮ್ಮ ಮಗಳಂತೂ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಅಂತ ಅಂತಿದ್ರು. ಆಮೇಲೆ ನಮ್ಮ ಯಜಮಾನ್ರು ಅಂತ ಇದ್ರು, ಕರ್ಕೊಂಬರೋದಲ್ವ ಮೇಡಮ್ ನೀವು ಅಂತ ಇದ್ರು. ಇನ್ನೊಂದು ಸರಿ ಬಂದಾಗ ಕರ್ಕೊಬರ್ತೀನಿ ಸರ್ ಅಂತ ಇದ್ರು. ಅದಕ್ಕೆ ಖಂಡಿತ ಕರ್ಕೊಬನ್ನಿ ಅಂತ ಇದ್ರು ನಮ್ಮ ಮನೆಯವರು. ಆಮೇಲೆ ಪಾಪ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ನನ್ನನ್ನು ಅಕ್ಕ ಅಂತೆಲ್ಲ ಕರೆದ್ರು. ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಜಕ್ಕೂ ಒಂದೊಂದು ಟೈಮಲ್ಲಿ ನಮ್ಮ ಜೊತೆಲಿ ಹುಟ್ಟಿದವರೇ ನಮ್ಮನ್ನು ಇಷ್ಟೊಂದು ಪ್ರೀತಿ ಮಾಡೋದಿಲ್ಲ. ಆದರೂ ನೋಡಿ, ಇವರು ಎಷ್ಟು ಚೆನ್ನಾಗೇ ನಮ್ಮನ್ನು ಭಾವನಿಸ್ತಾರೆ, ಮಾತಾಡ್ತಾರೆ. ಅದೇ ಅಲ್ವಾ ಪ್ರೀತಿ ವಿಶ್ವಾಸ ಅಂದರೆ. ಇವರು ಕೇಳ್ತಾ ಇದ್ರು ನನಗೆ, ನೀವು ಮನೆ ಕೆಲಸನೂ ಮಾಡಿಕೊಂಡು ಇದಕ್ಕೆ ಹೆಂಗೆ ಸಮಯ ಕೊಡ್ತೀರಾ ನೀವು, ನಿಮಗೆ ತುಂಬ ರಿಸ್ಕ್ ಅನ್ಸಲ್ವಾ ಅಂತ ಕೇಳ್ತಾಯಿದ್ರು. ಇಲ್ಲ, ನನಗೆ ಗಾರ್ಡನ್ ಮಾಡೋದು ತುಂಬ ಖುಷಿ ಇರುತ್ತೆ ನನಗೆ ಅಂತಲೂ ನಾನು ಹೇಳ್ತಾ ಇದ್ದೆ. ಫ್ರೆಂಡು ಈಗ ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಆದಷ್ಟು ನಿಮ್ಮೆಲ್ಲರ ಒಂದು ಸಪೋರ್ಟ್ ಅವ್ರಿಗಿರಲಿ. ತುಂಬ ಚೆನ್ನಾಗಿ ಗಾರ್ಡನ್ ಬೆಳೆಸ್ತಾ ಇದ್ದಾರೆ ಮತ್ತು ನಮಗೂ ಮೋಟಿವೇಶನ್ ಆಗಿದ್ದಾರೆ ಇವರು. ನನಗದು ತುಂಬ ತುಂಬ ಖುಷಿ ಆಗ್ತೈತೆ. ನನ್ನ ಕೈಲಾದಷ್ಟು ಎಷ್ಟು ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಇದು ಮಾಡಬೇಕು ವಿಡಿಯೋಸ್ ಅಷ್ಟೂ ಮಾಡಿ, ಮತ್ತು ನನ್ನ ಕಡೆಯಿಂದ ಅವ್ರು ಇನ್ನೂ ಬೆಳಿಬೇಕು, ಇನ್ನೂ ಅವ್ರದ್ದು ಚಾನಲ್ಸ್ ಇದಾಗಬೇಕು ಅಂತ ತುಂಬ ಖುಷಿ ಪಡ್ತಾಯಿದ್ದೀನಿ. ನಿಮ್ಮದು ಸಪೋರ್ಟ್ ಇವಾಗ ಅಷ್ಟೇ ಇರಲಿ, ದೇವರ ಆಶೀರ್ವಾದನೂ ಅಷ್ಟೇ ಇರಲಿ ಅಂತ ಆದಷ್ಟು ನಾನು ಬೇಡ್ಕೊತಾ ಇದ್ದೀನಿ. ಒಳ್ಳೆ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ನನ್ನ ಫ್ರೆಂಡ್ಗಂತೂ ಆದಷ್ಟು ನೀವು ಆದಷ್ಟು ನನ್ನ ಫ್ರೆಂಡ್ ಬೆಳೆಯೋದಕ್ಕೆ ಒಂದು ನಿಮ್ಮ ಕಡೆಯಿಂದಲೂ ಒಂದು ಸಪೋರ್ಟಿವ್ ಕೊಡಿ ಅಂತ ಆದಷ್ಟು ಕೇಳ್ಕೊತಾ ಇದ್ದೀನಿ. ಅವರಿಗೆ ಸೇವಂತಿಗೆ ಗಿಡ ಕೊಟ್ಟೆ ನಾನು. 3 ಕಲರ್ ಏನೋ ಕೊಟ್ಟೆ. ಇನ್ನೊಂದು ಕಲರ್ ಅದು ಇನ್ನೂ ಬಂದಿರಲಿಲ್ಲ ಸಸಿ. ಹಂಗಾಗಿ ನೆಕ್ಸ್ಟ್ ಬಂದಾಗ ಇಸ್ಕೊತೀನಿ ಮೇಡಮ್ ಅಂದರು. ಸರಿ ಆಯಿತು ಅಂದೆ. ನಿಮ್ಮ ಹೆಸರಾಗಿ ನಾನು ಇದನ್ನು ಉಳಿಸ್ಕೊತೀನಿ, ಕಳಿಯೋದಿಲ್ಲ ಸೇವಂತಿಗೆ ಗಿಡನ ಅಂತ ಇದ್ರು ಅವರು. ನನ್ನನ್ನು ಹುಡುಕೊಂಡು ಬಂದ್ರಲ್ಲ ಅಂತ ಅಂದ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಸೇವಂತಿಗೆ ಗಿಡ ಕೊಟ್ಟೆ ಅವರಿಗೆ. ತಗೊಂಡ್ರು ಅವರು, ತಗೊಂಡು ಹೋದ್ರು ಪಾಪ ಅವರು. ಆಮೇಲೆ ನಾನು ಮತ್ತೆ ಟೆರೆಸಿಗೆ ಹೋದೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.